ಇದು ಕೇವಲ ಒಬ್ಬ ರಾಜನ ಕಥೆಯಲ್ಲ, ಇದು ಧೈರ್ಯದ ಕಥೆ. ಇದು ಹಕ್ಕಿಗಾಗಿ ಹೋರಾಡಿದ ಒಬ್ಬ ಮಹಾಯೋಧನ ಕಥೆ. ಇದು ದಕ್ಷಿಣ ಭಾರತದ ಗರ್ವವನ್ನು ಜಗತ್ತಿಗೆ ತೋರಿಸಿದ ಸಿಂಹದ ಕಥೆ. ಇದು ಹಿಮ್ಮುಡಿ ಪುಲಿಕೇಶಿಯ ಅಮರ ಕಥೆ. ಒಂದು ಕಾಲದಲ್ಲಿ ದಕ್ಷಿಣ ಭಾರತದ ಕಲ್ಲಿನ ಪರ್ವತಗಳ ನಡುವೆ ವೈಭವದಿಂದ ನಿಂತಿದ್ದ ಬದಾಮಿ ಎಂಬ ಪ್ರಾಚೀನ ನಗರವು ಕೇವಲ ಪಟ್ಟಣವಲ್ಲ, ಅದು ಒಂದು ಸಾಮ್ರಾಜ್ಯದ ಹೃದಯವಾಗಿತ್ತು. ಅಲ್ಲಿಂದಲೇ ಉದಯವಾಯಿತು ಚಾಲುಕ್ಯ ಡೈನೆಸ್ಟಿ ಎಂಬ ಶಕ್ತಿಶಾಲಿ ವಂಶ. ಆ ವಂಶದಲ್ಲಿ ಜನಿಸಿದ ಬಾಲಕನ ಕಣ್ಣುಗಳಲ್ಲಿ ಸಾಮಾನ್ಯ ಕನಸುಗಳಿರಲಿಲ್ಲ. ಅವನ ಕಣ್ಣುಗಳಲ್ಲಿ ಬೆಂಕಿಯಿತ್ತು. ಅವನ ಹೃದಯದಲ್ಲಿ ಸಿಂಹದ ಗರ್ಜನೆಯಿತ್ತು. ಅವನ ಹೆಸರು ಪುಲಿಕೇಶಿ. ಆದರೆ ಅವನ ಬದುಕು ಅರಮನೆಯ ಸೌಖ್ಯದಿಂದ ತುಂಬಿರಲಿಲ್ಲ. ಅವನ ಹಕ್ಕಿನ ಸಿಂಹಾಸನದ ಮೇಲೆ ದ್ರೋಹದ ನೆರಳು ಬಿದ್ದಿತ್ತು. ರಾಜ್ಯವನ್ನು ಕಾಪಾಡಬೇಕಿದ್ದವರೇ ಅಧಿಕಾರದ ಆಸೆಗೆ ಒಳಗಾಗಿ ಅವನ ಭವಿಷ್ಯವನ್ನು ಕಸಿದುಕೊಳ್ಳಲು ಮುಂದಾದರು. ಅವನ ಮಾಮ ಮಂಗಲೇಶ ರಾಜ್ಯವನ್ನು ತನ್ನ ಹಿಡಿತದಲ್ಲಿ ಇಟ್ಟು ಪುಲಿಕೇಶಿಗೆ ಸಿಗಬೇಕಾದ ಅಧಿಕಾರವನ್ನು ತನ್ನ ಮಗನಿಗೆ ಕೊಡಲು ಯತ್ನಿಸಿದಾಗ ಯುವರಾಜನ ಹೃದಯದಲ್ಲಿ ಮೌನವಾಗಿ ಬೆಂಕಿ ಹೊತ್ತಿಕೊಂಡಿತು. ಆ ದಿನ ಒಬ್ಬ ಬಾಲಕ ರಾಜಕುಮಾರನಾಗಿರಲಿಲ್ಲ, ಒಬ್ಬ ಯೋಧನಾಗಿ ಹುಟ್ಟಿದನು. ರಾತ್ರಿ ಮೌನದಲ್ಲಿ ಅರಮನೆಯ ಗೋಡೆಗಳೇ ಕೇಳಿದ ಪ್ರತಿಜ್ಞೆ ಒಂದೇ: ನನ್ನ ಹಕ್ಕನ್ನು ನಾನು ಪಡೆದೇ ತೀರುತ್ತೇನೆ. ನಂತರ ಆರಂಭವಾಯಿತು ರಕ್ತದಿಂದ ಬರೆಯಲ್ಪಟ್ಟ ಯುದ್ಧ. ಕತ್ತಿಗಳ ಘರ್ಷಣೆ, ಕುದುರೆಗಳ ಓಟ, ಆನೆಯ ಗರ್ಜನೆ, ಸೈನಿಕರ ಕಿರುಚಾಟ. ಕುಟುಂಬದೊಳಗೆ ಹುಟ್ಟಿದ ಯುದ್ಧವು ಭೂಮಿಯನ್ನು ನಡುಗಿಸಿತು. ಆದರೆ ಅಂತ್ಯದಲ್ಲಿ ಗೆದ್ದದ್ದು ಸತ್ಯ. ಪುಲಿಕೇಶಿ ವಿಜಯಶಾಲಿಯಾದ. ಅವನು ಸಿಂಹಾಸನಕ್ಕೇರಿದ ಕ್ಷಣ ಕೇವಲ ಒಬ್ಬ ರಾಜನ ಪಟ್ಟಾಭಿಷೇಕವಾಗಿರಲಿಲ್ಲ, ಅದು ಒಂದು ಹೊಸ ಯುಗದ ಪ್ರಾರಂಭವಾಗಿತ್ತು. ಅವನು ಆಡಳಿತ ನಡೆಸಿದಂತೆ ದಕ್ಷಿಣ ಭಾರತವೇ ಹೊಸ ಶಕ್ತಿಯನ್ನು ಕಂಡಿತು. ಅನೇಕ ಸಣ್ಣ ದೊಡ್ಡ ರಾಜ್ಯಗಳು ಒಂದೊಂದಾಗಿ ಅವನ ಮುಂದೆ ತಲೆಬಾಗಿದವು. ಕದಂಬರು, ಗಂಗರು, ಇನ್ನೂ ಅನೇಕ ಶಕ್ತಿಗಳು ಅವನ ಕತ್ತಿಯ ಹೊಳಪಿಗೆ ಸೋತವು. ಅವನ ಹೆಸರು ಗಾಳಿಯಂತೆ ಹರಡಿತು. ಅವನ ಧೈರ್ಯ ಮಿಂಚಿನಂತೆ ದೇಶದ ಮೂಲೆ ಮೂಲೆ ತಲುಪಿತು. ಅವನ ವಿಜಯಗಳನ್ನು ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿಸಿದ ಸಾಕ್ಷಿಗಳಲ್ಲಿ ಐಹೋಲೆ ಇನ್ಸ್ಕ್ರಿಪ್ಷನ್ ಪ್ರಮುಖವಾದುದು. ಆದರೆ ಅವನ ಜೀವನದ ಅತಿದೊಡ್ಡ ಪರೀಕ್ಷೆ ಇನ್ನೂ ಮುಂದೆ ಕಾದಿತ್ತು. ಉತ್ತರ ಭಾರತದಲ್ಲಿ ಒಬ್ಬ ಮಹಾಚಕ್ರವರ್ತಿ ಏಳುತ್ತಿದ್ದ. ಅವನ ಹೆಸರು ಹರ್ಷ. ಅವನ ಕನಸು ಸಂಪೂರ್ಣ ಭಾರತವನ್ನು ತನ್ನ ಅಧೀನಕ್ಕೆ ತರುವುದು. ಅವನ ಸೇನೆ ಉತ್ತರದಿಂದ ದಕ್ಷಿಣದತ್ತ ಸಾಗಿದಾಗ ಅವನ ದಾರಿಯನ್ನು ತಡೆದು ನಿಂತವನು ಒಬ್ಬನೇ, ಪುಲಿಕೇಶಿ. ನರ್ಮದಾ ನದಿಯ ತೀರದಲ್ಲಿ ಎರಡು ಮಹಾಸಾಮ್ರಾಜ್ಯಗಳು ಮುಖಾಮುಖಿಯಾದವು. ಆಕಾಶದಲ್ಲಿ ಮಿಂಚು, ಭೂಮಿಯಲ್ಲಿ ಲಕ್ಷಿ ಮಿಂಚು, ಭೂಮಿಯಲ್ಲಿ ಲಕ್ಷಾಂತರ ಹೆಜ್ಜೆಗಳ ಶಬ್ದ, ಗಾಳಿಯಲ್ಲಿ ಯುದ್ಧದ ವಾಸನೆ. ಇದು ಕೇವಲ ಸೇನೆಗಳ ಸಮರವಾಗಿರಲಿಲ್ಲ, ಇದು ಭಾರತದ ಇತಿಹಾಸದ ತಿರುವಾಗಿತ್ತು. ಬಾಣಗಳು ಆಕಾಶ ಕತ್ತರಿಸಿದವು, ಕತ್ತಿಗಳು ರಕ್ತದಿಂದ ಕೆಂಪಾದವು, ಯೋಧರು ಪ್ರಾಣ ಬಿಟ್ಟರು, ಮಣ್ಣು ರಕ್ತವನ್ನು ಕುಡಿದಿತು. ಮತ್ತು ಆ ಅಂತಿಮ ಕ್ಷಣದಲ್ಲಿ ದಕ್ಷಿಣದ ಸಿಂಹ ಗರ್ಜಿಸಿತು. ಪುಲಿಕೇಶಿ ಹರ್ಷನನ್ನು ಸೋಲಿಸಿದ. ಉತ್ತರ ಭಾರತದ ಮಹಾಸಾಮ್ರಾಟನನ್ನು ತಡೆದ ದಕ್ಷಿಣದ ಚಕ್ರವರ್ತಿ ಎಂದು ಅವನ ಹೆಸರು ಅಮರಗೊಂಡಿತು. ಆ ಜಯದ ನಂತರ ಅವನು ಕೇವಲ ರಾಜನಾಗಿರಲಿಲ್ಲ, ಅವನು ದಂತಕಥೆಯಾಗಿದ್ದ. ಅವನ ಆಡಳಿತದಲ್ಲಿ ಕಲೆ ಅರಳಿತು, ಸಂಸ್ಕೃತಿ ಬೆಳೆದಿತು, ವ್ಯಾಪಾರ ಬಲವಾಯಿತು, ದೇವಾಲಯಗಳು ಆಕಾಶ ಮುಟ್ಟಿದವು. ಬದಾಮಿ, ಐಹೊಳೆ, ಪಟ್ಟದಕಲ್ಲು, ಈ ನೆಲಗಳ ಕಲ್ಲುಗಳೇ ಇಂದಿಗೂ ಅವನ ವೈಭವವನ್ನು ಹೇಳುತ್ತವೆ. ಆದರೆ ಪ್ರತಿಯೊಂದು ಸೂರ್ಯೋದಯಕ್ಕೂ ಒಂದು ಸೂರ್ಯಾಸ್ತ ಇರುವಂತೆ ಪ್ರತಿಯೊಂದು ಮಹಾರಾಜನಿಗೂ ಒಂದು ಕತ್ತಲೆಯ ಕ್ಷಣ ಬರುತ್ತದೆ. ದಕ್ಷಿಣದಲ್ಲಿ ಮತ್ತೊಂದು ಶಕ್ತಿ ಏಳಿತು, ಪಲ್ಲವರ ಸಾಮ್ರಾಜ್ಯ. ಅವರ ರಾಜ ನರಸಿಂಹವರ್ಮ. ಅವನು ಪ್ರತೀಕಾರಕ್ಕಾಗಿ ಕಾಯುತ್ತಿದ್ದ. ಸಮಯ ಬಂದಾಗ ಬೆಂಕಿಯಂತೆ ದಾಳಿ ಮಾಡಿದ. ವಾತಾಪಿಯ ಮೇಲೆ ಬೆಂಕಿ ಸುರಿಯಿತು, ಮನೆಗಳು ಸುಟ್ಟವು, ಜನರ ಕಿರುಚಾಟ ಆಕಾಶ ತಲುಪಿತು, ನಗರವೇ ನಾಶದ ಹೊಗೆಯಲ್ಲಿ ಮುರುಗಿತು. ಆದರೆ ಆ ಅವಶೇಷಗಳ ಮಧ್ಯೆ ಇನ್ನೂ ಒಬ್ಬ ಯೋಧ ನಿಂತಿದ್ದ, ಪುಲಿಕೇಶಿ. ಅವನು ಕೊನೆಯ ಉಸಿರಿನವರೆಗೂ ಹೋರಾಡಿದನು, ಕೊನೆಯ ಹೊಡೆತವರೆಗೂ ಹಿಂದೆ ಸರಿಯಲಿಲ್ಲ, ಕೊನೆಯ ಕ್ಷಣದವರೆಗೂ ರಾಜನಾಗಿಯೇ ಉಳಿದನು. ಆ ಯುದ್ಧದಲ್ಲಿ ಅವನು ಬಿದ್ದನು ಎಂದು ಇತಿಹಾಸ ಹೇಳುತ್ತದೆ, ಆದರೆ ಅವನು ಸೋಲಲಿಲ್ಲ. ಯಾಕೆಂದರೆ ಮರಣವು ದೇಹವನ್ನು ತೆಗೆದುಕೊಳ್ಳಬಹುದು, ಆದರೆ ಕೀರ್ತಿಯನ್ನು ಅಲ್ಲ. ಇಂದು ಶತಮಾನಗಳ ನಂತರವೂ ಪುಲಿಕೇಶಿಯ ಹೆಸರು ಕೇಳಿದಾಗ ದಕ್ಷಿಣ ಭಾರತದ ಮಣ್ಣೇ ಹೆಮ್ಮೆಯಿಂದ ಎದ್ದು ನಿಂತಂತೆ ಅನಿಸುತ್ತದೆ. ಅವನು ನಮಗೆ ಕಲಿಸಿದುದು ಒಂದೇ:
ಹಕ್ಕಿಗಾಗಿ ಹೋರಾಡು. ಅನ್ಯಾಯದ ಮುಂದೆ ಮೌನವಾಗಬೇಡ. ಭಯದ ಮುಂದೆ ತಲೆಬಾಗಬೇಡ. ಮತ್ತು ಬದುಕು ಅಷ್ಟು ಮಹತ್ತರವಾಗಿರಲಿ, ಸಾವಿನ ನಂತರವೂ ನಿನ್ನ ಹೆಸರು ಜೀವಿಸಲಿ. ಇದು ಕೇವಲ ರಾಜನ ಕಥೆಯಲ್ಲ, ಇದು ಗರ್ಜನೆಯ ಕಥೆ, ಇದು ಶೌರ್ಯದ ಕಥೆ, ಇದು ದಕ್ಷಿಣ ಭಾರತದ ಅಮರ ಚಕ್ರವರ್ತಿ ಹಿಮ್ಮುಡಿ ಪುಲಿಕೇಶಿಯ ಕಥೆ.